ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ತೆಗೆದುಕೊಂಡ ಟಾಪಿಕ್ ಯಾವುದಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ. ಈಗ ನಮ್ಮ ಜಗತ್ತಿನಲ್ಲಿ ಕಾಂಪಿಟೇಟಿವ್ ಫೀಲ್ಡಲ್ಲಿ ನಾವು ಸ್ಟಾರ್ಟ್ ಆಗೋದು 5th ಸ್ಟ್ಯಾಂಡರ್ಡ್. ಯಾಕಂದರೆ 5th ಸ್ಟ್ಯಾಂಡರ್ಡಲ್ಲಿ ಸೈನಿಕ್ ಸ್ಕೂಲ್ ಎಕ್ಸಾಮ್ ಇರುತ್ತೆ, RMS ಎಕ್ಸಾಮ್ ಇರುತ್ತೆ. ಅದು ಆಲ್ಮೋಸ್ಟ್ ನಮ್ಮ ಆಲ್ ಇಂಡಿಯಾದಲ್ಲಿ 28 ಸೈನಿಕ್ ಸ್ಕೂಲ್ಸ್ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ 2 ಇದೆ. ಆ ಸ್ಕೂಲಲ್ಲಿ ಮಿನಿಮಮ್ 100 ಸೀಟ್ ಇರುತ್ತೆ ಆಲ್ ಓವರ್ ಕರ್ನಾಟಕ. ಅದರಲ್ಲಿ 80% ಕರ್ನಾಟಕದವರಿಗೆ, 20% ಅದರ್ ಸ್ಟೇಟಿಗೆ ಇರುತ್ತೆ. ಅದೇ ರೀತಿಯಾಗಿ RMS ಸ್ಕೂಲ್ ಇರುತ್ತೆ, ಆಲ್ ಇಂಡಿಯಾದಲ್ಲಿ ಕಾಂಪಿಟೇಷನ್ ಇರುತ್ತೆ. ಆ ಆಲ್ ಇಂಡಿಯಾ ಕಾಂಪಿಟೇಷನಲ್ಲಿ ಓನ್ಲಿ 5 ಕಾಲೇಜ್ ಇದ್ದಾವೆ ಮಿಲಿಟರಿ ಸ್ಕೂಲ್. ಅವಾಗ ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ ಕಾಂಪಿಟೇಷನ್ ಎಷ್ಟಿದೆ, ಸ್ಟೇಟ್ ಲೆವೆಲ್ ಎಷ್ಟಿದೆ, ನ್ಯಾಷನಲ್ ಲೆವೆಲ್ ಎಷ್ಟಿದೆ ಅಂತ ಹೇಳಕ್ಕೆ ಬಯಸ್ತೇನೆ. ಅದೇ ರೀತಿಯಾಗಿ ನಮ್ಮ JEE ಮೇನ್ಸ್ ಆಗಲಿ ಅಥವಾ JEE ಅಡ್ವಾನ್ಸ್ ಆಗಲಿ, JEE ಮೇನ್ಸ್ ಅಲ್ಲಿ ಆಲ್ ಇಂಡಿಯಾದಲ್ಲಿ ಎವ್ರಿಗೆ 12 lakh ಸ್ಟೂಡೆಂಟು ಎಕ್ಸಾಮ್ ಅಟೆಂಡ್ ಮಾಡ್ತಾರೆ. JEE ಮೇನ್ಸ್ ಅಲ್ಲಿ ಕ್ವಾಲಿಫೈ ಆದವರಿಗೆ JEE ಅಡ್ವಾನ್ಸ್ ಅಲ್ಲಿ ಚಾನ್ಸ್ ಕೊಡ್ತಾರೆ. ಎಷ್ಟು ಜನಕ್ಕೆ? ಓನ್ಲಿ 2 lakhs ಮೆಂಬರ್ಸ್ಗೆ ಚಾನ್ಸ್ ಕೊಡ್ತಾರೆ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ KPS ಅಲ್ಲಿ KS ಲೆವೆಲ್ ಎಕ್ಸಾಮ್ ಇರುತ್ತೆ, UPS ಅಲ್ಲಿ IS ಲೆವೆಲ್ ಎಕ್ಸಾಮ್ ಇರುತ್ತೆ. ಈ ಎಲ್ಲ ಎಕ್ಸಾಮ್ ಅನ್ನು ನಾವು ಸಕ್ಸಸ್ ಮಾಡ್ಬೇಕಂದ್ರೆ ಪ್ಲಾನ್ ಮಾಡ್ಕೋಬೇಕಾಗುತ್ತೆ. ಯಾವ ಪ್ಲಾನು? ಲಾಂಗ್ ಟರ್ಮ್ ಪ್ಲಾನ್. ಸಪೋಸ್ ನಾವು JEE ಅಡ್ವಾನ್ಸ್ ಪಾಸ್ ಮಾಡ್ಕೋಬೇಕಂದ್ರೆ ನಾವು 8th ಇಂದ ಸ್ಟಾರ್ಟ್ ಮಾಡಬೇಕಾಗತ್ತೆ. ಯಾಕಂದ್ರೆ 8th ಇಂದ ಸಪೋಸ್ ಈ ಥರ ಆಲ್ಮೋಸ್ಟ್ ಆಂಧ್ರದಲ್ಲಿ ಆಗಲಿ ಅಥವಾ ಹರಿಯಾಣದಲ್ಲಿ ಆಗಲಿ ತುಂಬ ಕಾಂಪಿಟೇಷನ್ ಇದೆ. ಸಪೋಸ್ ಸೈನಿಕ್ ಸ್ಕೂಲ್ ಸ್ಟೂಡೆಂಟ್ಗೆ 3rd ಸ್ಟ್ಯಾಂಡರ್ಡ್ ಇಂದ ಸ್ಟಾರ್ಟ್ ಮಾಡಿಸ್ತಾರೆ. ಯಾಕಂದ್ರೆ ಅಡ್ವಾನ್ಸ್ 2 years ಪ್ರಿಪ್ರೇಷನ್ ಮಾಡಿಸ್ತಾರೆ. ಈ ಎಕ್ಸಾಮ್ ಅನ್ನು ಕ್ಲಿಯರ್ ಮಾಡ್ಕೋಬೇಕಂದ್ರೆ ಏನು ಬೇಕಪ್ಪ? ಮೇನು ಲಾಂಗ್ ಟರ್ಮ್ ಪ್ಲಾನ್, ಶಾರ್ಟ್ ಟರ್ಮ್ ಪ್ಲಾನ್. ಲಾಂಗ್ ಟರ್ಮ್ ಪ್ಲಾನ್ ಅಲ್ಲಿ ನಮಗೆ ಬೇಕಾಗಿರೋದು ಮೇನು ಸಿಲೆಬಸ್ ಯಾವ ಥರ ಇದೆ, ಆ ಸಿಲೆಬಸ್ ಪ್ಯಾಟರ್ನ್ ತಿಳ್ಕೋಬೇಕಾಗತ್ತೆ. ಆ ಸಿಲೆಬಸ್ ಪ್ಯಾಟರ್ನ್ ಜೊತೆ ಒಳ್ಳೆ ಗುರುಗಳು ಅಥವಾ ಒಳ್ಳೆ ಟ್ರೈನಿಂಗ್ ಸೆಂಟರ್ ಬೇಕಾಗುತ್ತೆ. ಆ ಟ್ರೈನಿಂಗ್ ಸೆಂಟರ್ ಆಯ್ಕೆ ಮಾಡೋದ್ರಲ್ಲಿ ತುಂಬ ಮಹತ್ವ ಪಾತ್ರ ಇದೆ. ಅದೇ ರೀತಿಯಾಗಿ ಒಳ್ಳೆ ಟ್ರೈನಿಂಗ್ ಸೆಂಟರ್ ಸಿಕ್ಕ ಮೇಲೆ ನಾವು ಲಾಂಗ್ ಟರ್ಮ್ ಪ್ಲಾನ್ ಅಲ್ಲಿ ಶಾರ್ಟ್ ಆಗಿ ಆ ಪ್ಲಾನ್ ಅನ್ನು ಸಕ್ಸಸ್ ಮಾಡೋಕ್ಕೆ ನಾವು ಪ್ಲಾನ್ ಮಾಡ್ಕೋಬೇಕಾಗುತ್ತೆ. ಆ ಪ್ಲಾನ್ ಅನ್ನು ಸಕ್ಸಸ್ ಮಾಡೋಕ್ಕೆ ಒಳ್ಳೆ ವಾತಾವರಣ ಬೇಕಾಗುತ್ತೆ, ಒಳ್ಳೆ ಫ್ರೆಂಡ್ಸ್ ಬೇಕಾಗ್ತಾರೆ. ಯಾಕಂದ್ರೆ ಲೈಕ್ ಮೈಂಡೆಡ್ ಬೇಕಾಗತ್ತೆ. ಸಕ್ಸಸ್ ಆಗ್ಬೇಕಂದ್ರೆ ಎಲ್ಲ ಧನಾತ್ಮಕ ಯೋಚನೆ ಮಾಡಬೇಕು ಅಂತ ಸ್ಟೂಡೆಂಟ್ ಇರ್ತಾರೆ. ಅದ್ರಲ್ಲಿ ನೆಗೆಟಿವ್ ಗಿಂತ ಜಾಸ್ತಿ ಪಾಸಿಟಿವ್ ಇದ್ರೆ ನಮ್ಮ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ. ಎರಡನೇದಾಗಿ ನಮ್ಮಲ್ಲಿ ಆತ್ಮವಿಶ್ವಾಸ ಇರಬೇಕಾಗತ್ತೆ. ಸೋಲೋಕ್ಕಿಂತ ಎಷ್ಟೇ ಸೋತ್ರು ನಾವು ಮೋಟಿವೇಶನಲ್ ಯಾರ್ಯಾರು ವಿನ್ ಆಗಿರ್ತಾರೆ ಅವ್ರ ಮೋಟಿವೇಶನ್ ನೋಡಿಕೊಂಡು ನಾವು ವಿನ್ ಮಾಡಬೇಕಾಗತ್ತೆ. ಅದೇ ರೀತಿ ಅವರಲ್ಲಿ ಓನ್ಲಿ ಡೆಡಿಕೇಶನ್, ಹಾರ್ಡ್ ವರ್ಕ್ ಅಷ್ಟೇ ಅಲ್ಲ, ಇಂಟೆಲಿಜೆನ್ಸ್ ಇರಬೇಕಾಗತ್ತೆ, ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕಾಗತ್ತೆ. ಮತ್ತೆ ಅವರಲ್ಲಿ ಒಂದೇನು ಇರ್ಬೇಕಂದ್ರೆ ಟೈಮ್ ಮ್ಯಾನೇಜ್ಮೆಂಟ್, ಇಂಟೆಲಿಜೆಂಟ್, ಹಾರ್ಡ್ ವರ್ಕ್ ಮತ್ತೆ ಅದು ಏನಿರುತ್ತೆ ಪೇಷನ್ಸು ಮತ್ತೆ ಹಾರ್ಡ್ ವರ್ಕ್ ಬೇಕಾಗುತ್ತೆ. ಇವೆಲ್ಲರೂ ಸದಾ ಮಾಡ್ಬೇಕಂದ್ರೆ ನಾನೊಂದು ಇದೆ, ನಮ್ಮ ಪ್ರಯತ್ನವು ಸದಾಕಾಲ ಧರಿಕೆಯಂತಿರಬೇಕು. ಎಷ್ಟೇ ತುಳಿದರೂ ಮತ್ತೆ ಚಿಗುರುವಂತೆ ಧೈರ್ಯ ಜೊತೆಯಲ್ಲಿ ಇರಬೇಕಂತ ನನ್ನ ಹೇಳಿಕೆ ಇರುತ್ತೆ. ಧನ್ಯವಾದಗಳು.